ಆಫೀಸ್ ದುಡ್ಡನ್ನ ನಿಮ್ ಸ್ವಂತಕ್ಕೆ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡಿದ್ದೀರಾ. ಇನ್ನು 30 ದಿನದೊಳಗೆ ಬಡ್ಡಿ ಸಮೇತ ಕಟ್ಟದೇ ಇದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿಸಿ ಪೊಲೀಸರಿಂದ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ. ಪಾಪು ಪಾಪು ನೋಡಮ್ಮ, ಆಚೆ ಬಂದಿದ್ದೀನಿ. ಜ್ವರ ಬಂತೇನಮ್ಮ? ಅಯ್ಯೋ ಸುಡ್ತಾ ಇದೆ. ಡಾಕ್ಟರ್ ಹತ್ರ ಹೋಗೋಣ, ಬರ್ತೀಯಾ? ನಾನೇ ಎತ್ಕೊಂಡು ಹೋಗ್ತೀನಿ. ಬಾಕಂದ ಮೆತ್ತಿಗೆ ಮೆತ್ತಿಗೆ ಬಾಕಂದ. ಅಯ್ಯೋ ಸುಡ್ತಾ ಇದೆ ಮಮ್ಮಯ್ಯೇ. ಅತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜ್ವರ ಇದೆ. ಬೇಕಾಗಿಲ್ಲ. ಅವ್ರ ಅಪ್ಪ ಬಂದ್ರೆ ಮಗು ನೋಡ್ಕೊಳಕ್ ಆಗಲ್ವಾ ಅಂತ ನನಗ್ ಹೋಗಿದ್ದಾರೆ. ಅವ್ರಪ್ಪ ಬಂದ್ರೆ ನಾನು ಹಿಡ್ಕೋತೀನಮ್ಮ. ನಾನ್ ರಾಜೀನಾಮೆ ಕೊಟ್ಟ ವಿಷಯನ ಈಗ ಮಾತಾಡಿ ಇಂಥ ಪರಿಸ್ಥಿತಿ ಹೀಗ್ ಮಾಡ್ಬೇಡ. ಮೈ ಬೆಂಕಿ ತರ ಸುಟ್ಟೋಗ್ತಾ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ಭವಿಸೋರ್ ನಾವು, ಅಳೋರ್ ನಾವು. ಮುಚ್ಚೆ ಬಾಯಿ. ನೀನ್ ಇವಳನ್ನ ಹೆತ್ತಿರಬಹುದು, ಆದ್ರೆ ಇವಳಿಗೆ ಜೋಗ್ಲ ಹಾಡಿದವಳು ನಾನು, ಕೈ ತುತ್ತು ತಿನ್ಸಿದವಳು ನಾನು. ಇವಳಿಗೆ ಏನಾದ್ರೂ ಹಾಕ್ಬಿಟ್ರೆ ನಿನಗಿಂತ ನೋವು ಅನುಭವಿಸೋಳು ನಾನು. ಬಾಯಿ ಮುಚ್ಕೊಂಡಿರೋ, ಉಸಿರೆತ್ತಬಾರ್ದು ಅಲ್ವೇ? ಮಕ್ಕಳಿಗೆ ಸ್ವಲ್ಪ ನೆಗಡಿ ಆದ್ರೂ ಓಡೋಡ್ ಬರ್ತಿದ್ದವಳು ಜ್ವರ ಇಷ್ಟು ಜಾಸ್ತಿ ಆಗೋವರೆಗೂ ಹೇಗ್ ಸುಮ್ನಿದ್ದೆ ನೀನು? ಆಯ್ತಾಯ್ತು, ಸಿರಪ್ ಮಾತ್ರೆ ಬರ್ಕೊಡ್ತೀನಿ, ದಿನಕ್ಕೆ 4 ಸಲ ಹಾಕು ಆಯ್ತಾ? ಸ್ಕೂಲ್ಗೇನ್ ಕಳ್ಸೋದ್ ಬೇಡ, ಆಟಕ್ಕೂ ಹೋಗ್ಬಾರ್ದು, ಗೊತ್ತಾಯ್ತಾ? ಮಂಚದ ಮೇಲೆ ಮಲ್ಗೆ ಇರ್ಬೇಕು. ತಗೋ ಇದನ್ನ. ಬರ್ತೀನಿ. ಸೀತಾ ಸೀತಾ, ಏನಾಯ್ತು? ಏನಿಲ್ಲ, ಇತ್ತೀಚೆಗೆ ತಲೆ ಸುತ್ತೋದು ಜಾಸ್ತಿ ಇದೆ. ಒಂಥರ ಇಲ್ಲಿ ನೋವು ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಮಂಗಲ್ ಆಂಟಿ, ಅಜ್ಜಿ ಈಗ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಸೀತಾ, ಪಾಪು ಹೇಳ್ತಾರೆ ನಿಜನಾ? ಏನಿಲ್ಲ, ಈಗೆಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಗ್ಯಾಸ್ ಹಿಡ್ಕೊಂಡ್ ಬಿಟ್ಟಿದೆ, ಹೋಗಿ 1 ಗ್ಲಾಸ್ ಮಜ್ಜಿಗೆ ಕುಡಿದು ಬಿಟ್ರೆ ಸರಿ ಹೋಗುತ್ತೆ. ಎಲ್ಲಾನು ನೀನೇ ಹೇಳ್ಬಿಟ್ರೆ ಡಾಕ್ಟರ್ ಅಂತ ನಾವ್ಯಾಕಿರೋದು? ಬಾ ಒಂದ್ಸಲಿ ಟೆಸ್ಟ್ ಮಾಡಿ ನೋಡೋಣ. ಟೆಸ್ಟ್ ಮಾಡೋಷ್ಟು ಏನಿಲ್ಲ ಗಿರಿಜಾ, ನಾನು ಮನೆಗೆ ಹೋಗ್ತೀನಿ. ಇವಳು ತುಂಬಾ ಜ್ವರ ಇದೆ. ಬಾ ಹೋಗು ಅಜ್ಜಿ. ಸುಮ್ಮನೆ ಬಾ ಸೀತಾ. ನೀನ್ ಇಲ್ಲೇ ಕೂತಿರು, ನಾನು ಬರ್ತೀನಿ. ನೀನ್ ಇಲ್ಲೇ ಕೂತಿರ್ತೀಯಾ? ಅಜ್ಜಿ ಹೋಗಿ ಬರ್ತೀನಿ. ಯಾಕೆ ಈ ಗಿರಿಜಾ, ಯಾಕಷ್ಟು ಗಾಬರಿ ಆಗಿದ್ಯಾ ನೀನು? ಸೀತಾ, ಅಲ್ವೇ, ಮಕ್ಕಳಿಗೆ ಸ್ವಲ್ಪ ನೋವಾದ್ರೂ ಅಷ್ಟೊಂದು ಗಾಬರಿ ಆಗ್ತಿದ್ ನೀನು. ನಿನ್ನ ಆರೋಗ್ಯದ ಬಗ್ಗೆ ಇಷ್ಟೊಂದು ಅಲಕ್ಷ್ಯ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಸೀತಾ, ನಿನ್ನ ಆರೋಗ್ಯ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತ ನಿಂಗೆ ಗೊತ್ತೇನೆ? BP ಇದೆ, ಶುಗರ್ ಇದೆ, ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು. ಅದೇನಂತ ಹೇಳೆ? ಅದು ಇನ್ನೊಂದು ಕಿಡ್ನಿ 50% ಮಾತ್ರ ಕೆಲಸ ಮಾಡ್ತಿರೋದು. ಥ್ಯಾಂಕ್ ಗಾಡ್, ನಿನ್ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ಕಿಡ್ನಿ ಎಂತ ಮುಖ್ಯವಾದ ಅಂಗ ಅಂತ ನಿಂಗೆ ಗೊತ್ತೇನೆ? ಲಕ್ಷಾಂತರ ರೂಪಾಯಿ ಕೊಟ್ಟರು ಸಿಗಲ್ಲ, ಗೊತ್ತಾ? ಓಕೆ ಓಕೆ, ನೀನೇನು ಹೆದರ್ಕೋಬೇಡ. ಇನ್ಮೇಲೆ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ನಾನ್ ಕೂಡ ಔಷಧಿನೆಲ್ಲ ಚಾಚು ತಪ್ಪದಾಗ ತಗೋಬೇಕು. ಮುಖ್ಯವಾಗಿ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ನಾ ಹೇಳಿದ್ದೆಲ್ಲ ಕೇಳಿಸ್ತಾ ಇದೀಯಾ? ಸೀತಾ, ಏನೂ ಆಗಲ್ವೇ? ದೇವ್ರಿದ್ದಾನೆ. ನಾನು ಹೊರಡ್ತೀನಿ. ಆಯ್ತು, ಬಾ. ಟೇಕ್ ಕೇರ್. ಮ್ಯಾಮ್, ಎಲ್ಲಿಗೆ ಹೊರಟ್ರಿ? ಊರಿಗೆ ಹೋಯ್ತಾ ಇದೀವಿ. ಯಾವ ಊರ್ಗೆ? ಧರ್ಮಸ್ಥಳಕ್ಕೆ. ಯಾಕೆ? ಯಾಕೆಂದ್ರೆ ಒಳ್ಳೆಯವ್ರ ಮನಸ್ಸನ್ನ ನೋಯಿಸೋದು ಎಷ್ಟು ದೊಡ್ಡ ಪಾಪದ ಕೆಲಸ ಅಂತ ನಮ್ಗೆ ಈಗ ಅರ್ಥ ಆಯ್ತು. ಅದಕ್ಕೆ ಆ ಪಾಪನೆಲ್ಲ ಕಳ್ಕೊಂಬರವ ಅಂತ ನಾವು ಧರ್ಮಸ್ಥಳಕ್ಕೆ ಹೊಂಟ್ವಿ. ಡಿಶ್ ರೆಡಿ ಇದೆ, ಸ್ವಲ್ಪ ಸ್ವಲ್ಪ ತಿನ್ಕೊಂಬಿಡಿ. ನಿಮ್ಮೆಲ್ರಿಗೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಬಾ ಡಾರ್ಲಿಂಗ್. ಹ್ಯಾಮ್ಲೆಟ್ ಆಮ್ಲೆಟ್ ಏನಿಲ್ಲ, ಕೋಳಿ ಮೊಟ್ಟೆ ಏನಿಲ್ಲ, ಬರ್ರಿ. ವಿದ್ಯಾ, ವಿದ್ಯಾ, ಎಲ್ಲಿದ್ಯಾ? ಬೇಗ ಬಾರೆ. ಅಯ್ಯಾ, ಯಾಕೆ ಕೂಕೊಳ್ತಿದ್ದೀರಾ? ಕೂತ್ಕೊಳ್ಳೋದಾ? ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬಂದಿದೆ. ಏನಾಯ್ತೀಗ? ತಗೊಂಡಿರೋ ಫ್ಲಾಟ್ ಬೋಗಸ್ ಅಂತೆ. ನಾವು ದುಡ್ಡು ಕೊಟ್ಟಿರೋ ಪಾರ್ಟಿಗೂ ಆ ಓನರ್ಗೂ ಯಾವ ಸಂಬಂಧನೂ ಇಲ್ವಂತೆ. ಅಯ್ಯೋ, ನಮ್ 3 ಲಕ್ಷ. 3 ಲಕ್ಷ. ಆ ಬ್ರೋಕರ್ ನನ್ ಮಗ ತಿನ್ಕೊಂಡು ಹೋಗಿರ್ತಾನೆ. ದುಡ್ಡು ಇಲ್ಲ, ಫ್ಲಾಟು ಇಲ್ಲ. ಅಯ್ಯೋ ರಾಮ, ನಾವ್ ಯಾರ್ಗ ಅನ್ಯಾಯ ಮಾಡಿದ್ವಿ?
ಅಯ್ಯೋ ನನ್ ಫ್ರೆಂಡ್ ಬೇರೆ ಬರ್ತೀಯಾಳೆ. ನೀವೇನಾದ್ರು ಹೇಳಿ ಕಳಿಸ್ಬಿಡಿ. ರೀ ವಿದ್ಯಾ ಎಲ್ರಿ? ಅದದು ಅವ್ಳ ಮದುವೆ ಮನೆಯಿಂದ ಇನ್ನೂ ಬಂದಿಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಾ? ಮದ್ವೆ ಮುಗಿದು ಆಗ್ಲೇ 1 ವಾರ ಆಗಿದೆ ಅಲ್ರಿ. 2 ದಿನದಲ್ಲಿ ಒಡವೆ ವಾಪಸ್ ತಂದ್ಕೊಡ್ತೀನಿ ಅಂತ ಹೇಳಿ ಇನ್ನೂ ತಂದ್ಕೊಟ್ಟಿಲ್ಲ. ಮನೇಲಿ ನೋಡಿದ್ರೆ ನಮ್ಮ ಯಜಮಾನ್ರು ಆ ಒಡವೆನ ನಾನೇ ಮಾಡ್ಕೊಂಡಿದ್ದೀನಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಛೇ, ಈಗಿನ ಕಾಲದಲ್ಲಿ ಉಪಕಾರ ಮಾಡೋದೇ ತಪ್ಪು. ಅಯ್ಯೋ ಹಾಗಲ್ಲ, ಅವಳು ಬಂದ ತಕ್ಷಣ ಕಳಿಸ್ಕೊಟ್ಬಿಡ್ತೀನಿ. ನೋಡ್ರಿ, ನೀವು ತಂದ್ಕೊಡ್ತೀರಾ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಇನ್ 2 ದಿನದಲ್ಲಿ ನನ್ನ ಒಡವೆಗಳು ಬಂದ್ ತಲುಪಿಲ್ಲ ಅಂದ್ರೆ ನನ್ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಲೆಟರ್ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಮೇಡಮ್ ಮೇಡಮ್, ಅಯ್ಯೋ ಅವಳು ಏನ್ರಿ ಅಂದ್ಲು? ಮನೆ 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 ಅಂತ ಬಡ್ಕೊಂತಿದ್ಯಲ್ಲ, ಈಗ ಅನ್ಬೋಸ್. ಸಾಕ್ ಸುಮ್ನಿರಿ, ನಾನು ಒಬ್ಳಿಗೋಸ್ಕರ ಮನೆ ಮಾಡ್ಕೊಳ್ತಿದ್ದ. ಮತ್ತೆ ಅವಳು ಲೆಟರ್ ಬರ್ದಿಟ್ಟು ಸಾಯ್ತೀನಿ ಅಂತಿದ್ದಾಳೆ. ಯಾರೋ ಸತ್ತು ನಮ್ಮನ್ ಸಿಗಾಕ್ಸಕ್ಕಿಂತ ನಾವೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು ಒಳ್ಳೇದು. ಬೇರೆ ದಾರಿನೇ ಇಲ್ಲ. ರೀ ರೀ ಡ್ಯಾಡಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಇದೇನು? ಬಾಮ್ಮ. ಇನ್ಸ್ಪೆಕ್ಟರ್, ಯಾಕೆ ಅವನ್ನ ಅರೆಸ್ಟ್ ಮಾಡಿದಿರಿ? ನಿಮ್ ಮಗ ಚಿಟ್ ಫಂಡ್ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಿದೀವಿ. ನೋಡಿ, ನಾನು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ, ದಯವಿಟ್ಟು ಅವನ್ನ ಬಿಟ್ಬಿಡಿ. ಸಾರಿ ಸರ್, ಕೋರ್ಟಿಂದ ಆರ್ಡರ್ ಬಂದಿದೆ, ನಾವೇನು ಮಾಡಕ್ಕಾಗಲ್ಲ. ಏನೇ ಮಾತಾಡೋದಿದ್ರು ಕೋರ್ಟಿಗೆ ಬಂದು ಮಾತಾಡಿ. ಬನ್ನಿ. ಕಿಡ್ನಿ ಎಂತ ಮುಖ್ಯವಾದ ಅಂಗ ಅಂತ ನಿಂಗೆ ಗೊತ್ತೇನೆ? ಲಕ್ಷಾಂತರ ರೂಪಾಯಿ ಕೊಟ್ರು ಸಿಗಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ರು ಸಿಗಲ್ಲ. ಹಣಕ್ಕೋಸ್ಕರ ಇಂತ ಹುಚ್ಚ ಕೆಲ್ಸನ ಮಾಡೋದು? ಸೀತಾ, ನೀನು ಗೊತ್ತಿಲ್ಲ ಸೀತಾ, ನೀನ್ ಮಕ್ಳನ್ನ ಉಳ್ಸೋಕೋದ್ರೆ ನೀನ್ ಬದುಕಲ್ವೇ? ಇನ್ನೊಂದ್ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅವತ್ತು ಹೇಳಿಲ್ಲ? ಕಿಡ್ನಿ ಕೊಟ್ರೆ ನಾನ್ ಸತ್ತೋಗ್ತೀನಿ ಅಂತೀಯ, ಕೊಡದೆ ಹೋದ್ರೆ ನನ್ ಮಕ್ಕಳು ಸತ್ತೋಗ್ತಾರೆ ಕಣೆ. ನನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ ಸಾವಾಗತ್ತೆ ಅಂದ್ರೆ ಪರವಾಗಿಲ್ಲ ಕಣೆ, ನಾನ್ ಸಾಯ್ತೀನಿ. ದಯವಿಟ್ಟು ಒಂದು ಉಪಕಾರ ನನಗೆ ಮಾಡಿ ಗಿರಿಜಾ. ಇಲ್ಲ ಸೀತಾ, ದಯವಿಟ್ಟು ಪ್ಲೀಸ್ ನನ್ನಿಂದ ಇಂಥ ಕೆಲಸ ಮಾಡಿಸ್ಬೇಡ, ನೀನ್ ಬೇಡ್ಕೋತೀನಿ ಕಣೆ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಾನು ಎಷ್ಟು ದಿವಸ ಬದುಕಿರ್ತೀನಿ? ನಾಳೆ ನಾಡಿದ್ದು ಹೇಗೂ ಹೋಗ್ತೀನಿ. ಸತ್ತಿರೋ ಗಿಡಕ್ಕೆ ನೀರ್ ಹಾಕೋದ್ಕಿಂತ ಚಿಗುರಿಗೆ ನೀರ್ ಹಾಕೋದು ಒಳ್ಳೇದಲ್ವಾ? ಒಬ್ಬ ಸ್ನೇಹಿತಲ ಕೇಳ್ತಾ ಇದ್ದೀನಿ, ನನಗೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ. ಇದು ನಿನ್ ಕೈಯಲ್ಲಮ್ಮ, ಕಾಲು ಅಂತ ತಿಳ್ಕೊಳೆ, ಕಾಲು ಅಂತ ತಿಳ್ಕೊ. ನನ್ಗೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ, ದಯವಿಟ್ಟು ಒಂದು ಸಹಾಯ ಮಾಡ್ಕೊಡು ಗಿರಿಜಾ. ಇದು ಸಹಾಯ ಅಲ್ಲ, ಕೊಲೆ, ಕೊಲೆ. ಜೀವ ಉಳಿಸೋ ಡಾಕ್ಟ್ರಿಂದ ಜೀವ ತೆಗೆಯುವಂತ ಕೆಲಸ ಮಾಡ್ತೀಯ? ನನಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ವೇ ಸೀತಾ? ನೀನ್ ನನ್ ಸ್ನೇಹಿತೆ ಕಣೆ, ನಾನೇ ನನ್ ಕೈಯಾರೆ ನಿನ್ನ. ಗಿರಿಜಾ, ಗಿರಿಜಾ ಇಲ್ಲಿ ನೋಡು, ಸ್ನೇಹಿತಿಯಾಗಿ ಕೇಳ್ತಾ ಇಲ್ಲ, ರೋಗಿಯಾಗಿ ಬೇಡ್ಕೊತಾ ಇದ್ದೀನಿ. ನನಗೆ ನಿನ್ ಬಿಟ್ರೆ ಬೇರೆ ಗತಿನೇ ಇಲ್ಲ ಕಣೆ, ಅದಕ್ಕೆ ಕೇಳ್ತಿರೋದು. ನಿನ್ ಸಹಾಯದಿಂದ 4 ಜೀವ ಉಳಿಯುತ್ತೆ. ಅಕಸ್ಮಾತ್ ನನ್ ಮಕ್ಕಳು ಅವ್ರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನನ್ ಕೈ ತಡೆಯಕ್ಕಾಗಲ್ಲ. ನಾನು ಆಗ ಮಾತ್ರ ಬದುಕಿರ್ತೀನೇನೆ, ನಾನು ಸಾಯ್ತೀನಿ. ಆಗ ನನ್ ಸಾವು ವ್ಯರ್ಥ. ನಾನು ಹಾಗೆ ಸಾಯ್ಬಾರ್ದು. ನಾನು ಇದುವರೆಗೂ ಒಳ್ಳೆ ತಾಯಿಯಾಗಿ ನನ್ನ ಮಕ್ಕಳಿಗೆ ನನ್ನ ಕರ್ತವ್ಯ ಮಾಡಿದ್ದೀನಿ. ಸತ್ತ ಮೇಲೆ ನಾನು ಅವ್ರನ್ನ ಉಳಿಸ್ಬಿಟ್ರೆ ಸಾಕು, ಇದಕ್ಕಿಂತ ನನಗೆ ಇನ್ನೇನು ಬೇಕಾಗಿಲ್ಲ. ದಯವಿಟ್ಟು ನೀನು ಇದು ಮಾಡ್ಲೇಬೇಕು, ಮಾಡ್ಲೇಬೇಕು. ಅದಕ್ಕೆ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೀತಾ, ಕೂಲ್ ಡೌನ್. ಸೀತಾ, ಡೋಂಟ್ ಬಿ ಮ್ಯಾಡ್. ಅರ್ಥ ಮಾಡ್ಕೊ. ನನ್ ಮುಂದೆ ನಿಂತ್ಕೋಬೇಡ, ಮನೆಗೆ ಹೋಗು. ಇಲ್ಲಮ್ಮ ಸೀತಾ, ಮನೆಗೆ ಹೋಗು. ನೀನ್ ಕೂತ್ಕೊ, ನಾನು ಮಾತಾಡ್ತೀನಿ. ಸೀತಾ, ಮನೆಗೆ ಹೊರಟೋಗು ಸೀತಾ. ಕಾಪಾಡೆ, ನನ್ ಕಾಪಾಡು. ನಾನು ಬಿಟ್ರೆ ಯಾರು ಇಲ್ಲ ಕಣೆ. ಅಮ್ಮ,
ಒಂದ್ ನಿಮಿಷ. ನೀವು ಕಿಡ್ನಿ ಕೊಡೋದಾದ್ರೆ ಗಾಂಧಿನಗರ್ ನರ್ಸಿಂಗ್ ಹೋಮ್ ನ ನರಹರಿ ಡಾಕ್ಟರ್ನ ನಾನ್ ಪರಿಚಯ ಮಾಡಿಸ್ತೀನಿ. ಅವ್ರ ಕಡೆ ಪೇಷಂಟ್ಗೆ ಕಿಡ್ನಿ ಅಗತ್ಯ ಇದೆ ಅಂತಮ್ಮ. ಬನ್ನಿ ಹೋಗೋಣ. ತುಂಬಾ ಉಪಕಾರ ಆಗುತ್ತೆ. ಬನ್ನಿ ಬನ್ನಿ ಮಾ. ನೋಡಿ ಅಮ್ಮ, ನಿಮ್ ಕಿಡ್ನಿ ಮ್ಯಾಚ್ ಆಗುತ್ತೆ. ಪೇಷಂಟ್ ಕಡೆಯವರು 10 ಲಕ್ಷ ರೂಪಾಯಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದರಲ್ಲಿ 10% ಕಮಿಷನ್ ನನಗೆ, 5% ಕಮಿಷನ್ ಇವರಿಗೆ. ಇದು ನಿಮಗೆ ಒಪ್ಗೆನಾ? ಹಾಗಾದ್ರೆ ಇಲ್ಲೊಂದು ಸೈನ್ ಮಾಡಿ. ಹಾ, ಅಲ್ಲೇ. ಹದಿನಾಲ್ಕನೇ ತಾರೀಕು ಆಪರೇಷನ್. ಇದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ದುಡ್ಡಿನ ಅವಶ್ಯಕತೆ ಇದ್ರೆ ಹೇಳಿ, ನಾಳೆ ಬನ್ನಿ, ನಾನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬರ್ತೀನಿ. ಅಮ್ಮ 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 ಅಮ್ಮ, ಶಾರದನ್ನ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ಬೇಕು, ಬೇಗ ಬಾಮ್ಮ. ನೀವೆಲ್ಲ ಇದ್ದೀರಲ್ಲಪ್ಪ, ನೀವೇ ಕರ್ಕೊಂಡು ಹೋಗಿ. ಅಮ್ಮ, ಅವಳು ಇಂಥ ಸ್ಥಿತಿಲಿ ಇರ್ಬೇಕಾದ್ರೂ ನಿಂದೇನಮ್ಮ ಹಠ? ನಾನ್ ಬಂದು ಮಾಡ್ಬೇಕಾದೇನಿದೆಯಪ್ಪ? ಅತ್ತೆ, ಶಾರದಾ ಲೇಬರ್ ಪೇನಿಂದ ತುಂಬಾ ಓದಾಡ್ತಿಯಾಳೆ. ನನ್ಗೆ ಯಾರಿಗೂ ಕೈ ಕಾಲೇ ಆಡ್ತಿಲ್ಲ. ಬನ್ನಿ ಅತ್ತೆ. ಟೆನ್ಷನ್ ತಗೋಬೇಡ. ಅಜಯ್ ಸ್ವಲ್ಪ ಹೊತ್ತಲ್ಲಿ ಕಾರ್ ತರ್ತಾನೆ, ಕಾರಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸರಿ ಹೋಗುತ್ತೆ. ಹೋಗಪ್ಪ. ಬನ್ರಿ. ಅಮ್ಮ ಅಮ್ಮ ಅಮ್ಮ, ನೀನು ನನ್ನ ಜೊತೆಲಿ ಬಾಮ. ಯಾಕೋ ಯಾಕೋ ನನಗೆ ಭಯ ಆಗ್ತಿದೆ. ನೀನು ನನ್ನ ಜೊತೆಲಿ ಬಾಮ. ಅತ್ತೆ ಕೆಟ್ಟವ್ರು ಅಂದ್ರೆ ಜನ ನಂಬ್ತಾರೆ. ಆದ್ರೆ ನಾಳೆ ಶಾರದಾ ನಮ್ಮಮ್ಮ ಹೆರಿಗೆ ಟೈಮಲ್ಲಿ ಬರ್ಲಿಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರ? ಗೆದ್ಬಿಟ್ರಿ ಅತ್ತೆ, ನೀವೇ ಗೆದ್ಬಿಟ್ರಿ. ನಮ್ಮೇಲೆ ಸಿಟ್ಟು ಅವಳ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಮಗಳು ಚೊಚ್ಚಲ ಹೆರಿಗೆಗೆ ಹೋಗ್ತಾ ಇದ್ದಾಳೆ, ಬಾ ಅಂತ ಕರೆದ್ರು ಬರೋದಿಲ್ಲ ಅಂತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ನಡೀರಿ ಹೋಗೋಣ, ಬಾ. ನಿಧಾನ ಬಾ. ಅಮ್ಮ ಅಮ್ಮ ಬಾಮ ನನ್ನ ಜೊತೆ. ಬೇಗ ಹೋಗಪ್ಪ. ಸೀತಮ್ಮೆ, ಸೀತಮ್ಮೆ, ಅಯ್ಯೋ ಸೀತಮ್ಮೆ, ಸಿಸ್ಟರ್, ಎಂದ ಸಿಸ್ಟರ್, ಅಮ್ಮ ಸೀತಮ್ಮಗೆ ಏನಾಗಿದೆ? ನೀವ್ಯಾರು? ನಾನು ಸೀತಮ್ಮ ಮನೆ ಓನರ್. ಅವ್ರಿಗೆ ಇವತ್ತು ಆಪರೇಷನ್. ಓ, ಆಪರೇಷನ್? ಸೀತಮ್ಮಗೆ ಎಂದ ಆಪರೇಷನ್? ಅವ್ರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅಯ್ಯೋ ಗುರುವಾಯೂರಪ್ಪನೇ. ಸರ್, ಹಲೋ, ನಾನೇ ಕೇಶವನ್ ಕುಟ್ಟಿ ಮಾತಾಡೋದು. ಇಲ್ಲಿ ಸೀತಮ್ಮಗೆ ಆಪರೇಷನ್. ಏನ್ ಆಪರೇಷನ್? ನನಗೆ ಗೊತ್ತಿಲ್ಲ ರಾಯ್ರೆ, ಇಲ್ಲಿ ಆರ್ಕ ಹೇಳಬಾರ್ದಂತ ಹೇಳಿದ್ದಾರಂತೆ. ಹೇಳಿದ್ದಾಳೆ? ಕಮಲ ನರ್ಸಿಂಗ್ ಹೋಮ್. ನೀವು ಬ್ಯಾಕ ಬನ್ನಿ ರಾಯ್ರೆ. ಹಾ, ಎಕ್ಸ್ಕ್ಯೂಸ್ ಮೀ. ಕಾವ್ಯ, ಕಾವ್ಯ, ಗಲಾಟೆ ಮಾಡ್ಬೇಡಿ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರಕ್ಕೆ ಅವಳಿಗೆ ಏನಾಗಿದೆ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ನಿದ್ರೆ ಮಾತ್ರ ನುಗ್ಗಿದ್ದಾರೆ. ಸುಯಿಸೈಡ್ ಮಾಡಕ್ಕೆ ಕಾವ್ಯಗೆ ಏನು ಪ್ರಾಬ್ಲಮ್? ಮದುವೆ ಮುಂಚೆ ಬಸ್ರಾದ್ರೆ ಇನ್ನೇನ್ರಿ ಮಾಡ್ತಾರೆ? ಸದ್ಯ ಬದುಕಿದಾರೆ, ನಿಮ್ ಪುಣ್ಯ. ಅಯ್ಯೋ ಗುರುವಾಯೂರಪ್ಪನೇ. ನೋಡಿ ಮಿಸ್ಟರ್ ರಾಮಚಂದ್ರ ರಾವ್, ನಾನೊಬ್ಬ ಡಾಕ್ಟರ್ ಆಗಿ ನಮ್ಮ ಪೇಷಂಟ್ ವಿಚಾರ ಎಲ್ಲ ಹೇಳ್ಬಾರ್ದು. ಆದ್ರೂ ನೀವು ಅವ್ರ ಹಸ್ಬೆಂಡ್ ಅಂತ ಹೇಳ್ತಾ ಇದ್ದೀನಿ. ನಿಮ್ ಸೀತಾಗೆ ಹಣದ ಅವಶ್ಯಕತೆ ತುಂಬಾ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಅವರು 10 ಲಕ್ಷ ರೂಪಾಯಿಗೆ ತಮ್ಮ ಕಿಡ್ನಿನ ನಮಗೆ ಮಾರ್ಬಿಟ್ರು. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ? ಕಿಡ್ನಿ ಮಾರಿದ್ರ? ಅಮ್ಮ, ಸೀತಮ್ಮೆ, ಕೇಶವನ್ ಕುಟ್ಟಿ, ಚೆನ್ನಾಗಿದ್ದೀರಾ? ಎಂದೊಮ್ಮೆ ಆಪರೇಷನ್? ಆಪರೇಷನ್ ಏನಿಲ್ಲ, ಸಣ್ಣ ಆಪರೇಷನ್. ಗಾಬರಿ ಆಗ್ಬಿಡಿ. ದಯವಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬೇಡಿ, ಹೊರಟು. ಎಂದೊಮ್ಮೆ ನಿಮ್ಮ ಮನೆಗೆ ಗ್ರಹಚಾರ. ಒಂದು ಹಾಸ್ಪಿಟಲ್ ಅಲ್ಲಿ ನೋಡಿದರೆ ನೀವು ಇಲ್ಲಿ, ಕಾವ್ಯ ಅಲ್ಲಿ. ಏನು ಕಾವ್ಯನ? ನನ್ನ ಮೊಮ್ಮಗಳ ಕಾವ್ಯನ? ಅವಳಿಗೆ ಏನಾಯ್ತ್ರಿ? ಅವಳಿಗೇನಾಯ್ತು? ಅವಳು ಒಂದು ತಪ್ಪು ಮಾಡಿದೆ. ಏನ್ ಮಾಡಿದ್ಲು? ಆ ತಪ್ಪು ಮುಚ್ಚಕ್ಕೆ ಮತ್ತೊಂದು ತಪ್ಪು ಮಾಡಿ. ಅದೇನು ಅಂತ ಬೇಗ ಹೇಳ್ರಿ. ಅಮ್ಮೆ ಸೀತಮ್ಮೆ, ಪ್ರೀತಿ ಮಾಡೋದು ತಪ್ಪೇ ಇಲ್ಲ. ಆದರೆ
ಮ್ಯಾರೇಜ್ಗೆ ಮುಂಚೆ ಪ್ರೆಗ್ನೆಂಟ್ ಆಗೋದು ತಪ್ಪಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಒಂದು ತಪ್ಪು ಮುಚ್ಚಕ್ಕೆ ಸುಯಿಸೈಡ್ ಮಾಡಕ್ ಹೋಗಿ ಎರಡನೇ ತಪ್ಪು ಮಾಡಿದೆ. ಎಂತ ಪರಿಸ್ಥಿತಿ ಅಮ್ಮೆ. ಅವಳು ಹೇಗಿದ್ದಾಳೆ? ಯಾವ್ದು ನಡಿಬಾರ್ದು ಅಂತ ಅನ್ಕೊಂಡು ಅದೆಲ್ಲ ನಡೀತಾ ಇದೆಯಲ್ಲ ದೇವ್ರೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಕಾವ್ಯ, 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 ಕಣ್ಣೀರ್ಗೆ ತಪ್ಪು ನಡೆಸೋ ಶಕ್ತಿ ಇಲ್ಲ ಕಂದ. ಹೇಳ್ರಪ್ಪ, ಎದ್ದೇಳಿ. ಅಮ್ಮ, ಯಶವಂತಿಯವ್ರೆ, ಇವರಿಬ್ರು ತಿಳಿದೇ ತಪ್ಪು ಮಾಡಿದ್ದಾರೆ. ಜೀವದ ಬೆಲೆ ಗೊತ್ತಿಲ್ಲ ಇವ್ರಿಗೆ. ನಾಳೆ ಇನ್ನೇನ್ ಮಾಡ್ಕೋತಾರೋ ಹೇಳಕ್ಕಾಗಲ್ಲ. ಇವತ್ತೇ ಇವರಿಬ್ರು ಮದುವೆ ಮಾಡಿಸ್ಬಿಡಿ. ಅಮ್ಮೆ, ಸೀತಮ್ಮೆ, ತಕ್ಷಣ ಮದುವೆ ಮಾಡಿಸ್ಬೇಕು. ಬೇರೆ ದಾರಿನೇ ಇಲ್ಲ. ರಾಯರೇ, ಸೀತಮ್ಮಕ್ಕೆ ಆಪರೇಷನ್ ಸಕ್ಸಸ್ಫುಲಿ ಮುಗಿದಿದೆ. ಈಗ ಎದ್ದಿದ್ದಾರೆ. ಇವರಿಗೆ ಮದುವೆ ಮಾಡ್ಸಕ್ಕೆ ಎಲ್ಲ ಕೇಳಿಸ್ಕೊಂಡೆ ಕೇಶವನ್ಗುಟ್ಟಿ. ನೀವು ಸ್ವಲ್ಪ ಒಳಗೆ ಹೋಗಿ ಸೀತಮ್ಮಗೆ ಸ್ವಲ್ಪ ಸಮಾಧಾನ ಹೇಳಿ. ಅದನ್ನೆಲ್ಲ ಮೀರಿ ನಡೆದಿದ್ದಾಳೆ ಅವಳು ಕೇಶವನ್ಗುಟ್ಟಿ. ಅದು ಅಲ್ಲದೆ ಅವಳನ್ನು ಎದುರಿಸುವ ಶಕ್ತಿ ನನಗಿಲ್ಲ. ರಾಯರೇ, ನೀವು ಹೌದು ಕೇಶವನ್ಗುಟ್ಟಿ, ಜೀವನ ಪೂರ್ತಿ ಎಲ್ಲಾ ಭಾರನ ಅವಳ ಮೇಲೆ ಹಾಕಿ ನಾನು ಆರಾಮಾಗಿದ್ಬಿಟ್ಟೆ. ಒಂದು ದಿವಸನೂ ಅವಳು ಕಷ್ಟ ಅಂತ ಅನ್ಲಿಲ್ಲ. ನಮ್ಮೆಲ್ಲರ ಸೇವೆಗೋಸ್ಕರ ತನ್ನ ಬದುಕನ್ನೇ ಮುಡಿಪಾಗಿಟ್ಲು. ಈಗ ಅವಳು ಇವರಿಬ್ಬರು ಮದುವೆ ಮಾಡಿಸು ಅಂತ ನಿಮಗೆ ಹೇಳಿದ್ದಾಳೆ. ಆ ಕೆಲಸ ನಾನು ಮಾಡ್ತೀನಿ. ಆಮೇಲೆ ಅವಳಿಗೆ ಮುಖ ತೋರಿಸ್ತೀನಿ. ಬನ್ನಿ ಹೋಗೋಣ.